ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಮನೆಯಲ್ಲಿ ಚಾರು ಬಿಳಿ ಸೀರೆ ಉಟ್ಕೊಂಡು ವಿಧವೆಯಾಗಿ ದೇವರ ಮನೆಯ ಮುಂದೆ ಕುತ್ಕೊಂಡು ರಾಮಾಚಾರಿ ಒಳ್ಳೆತನ ಬಗ್ಗೆ ಹೇಳ್ಕೊಳ್ತಾ, ಅಷ್ಟು ಒಳ್ಳೆಯವನಿಗೆ ಯಾಕೆ ಈ ಶಿಕ್ಷೆ ಕೊಟ್ಟೆ ದೇವರೇ? ರಾಮಾಚಾರಿ ಎಷ್ಟು ನಿನ್ನ ಪೂಜೆ ಮಾಡ್ತಿದ್ದ, ಅವನಿಗೆ ಯಾಕೆ ಹೀಗೆ ಮಾಡಿದೆ? ಇನ್ನು ಮುಂದೆ ನನ್ನ ಪಾಲಿಗೆ ದೇವರೇ ಇಲ್ಲ. ಇನ್ನು ಮುಂದೆ ನಾನು ನಿನ್ನ ಪೂಜೆ ಮಾಡೋದಿಲ್ಲ. ನನ್ನ ರಾಮಾಚಾರಿಗೆ ಮಾತ್ರ ಪೂಜೆ ಮಾಡ್ತೀನಿ. ನನ್ನ ರಾಮಾಚಾರಿನೇ ನನ್ನ ಜೀವ, ನನ್ನ ದೇವರು, ಅವನೇ ನನಗೆಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ. ರಾಮಾಚಾರಿ ಫೋಟೋ ಮುಂದೆ ದೀಪ ಹಚ್ಚಿ ಕೈ ಮುಗಿತಾಳೆ. ಅದನ್ನೆಲ್ಲ ನೋಡ್ತಿದ್ದ ರಾಮಾಚಾರಿ ಮತ್ತು ಮುರಾರಿ ಅಳ್ತಾ ಹೊರಗಡೆ ಬರ್ತಾರೆ. ಆಗ ಮುರಾರಿ, ನೋಡು ಕೃಷ್ಣ, ಈಗ ನನಗೆ ಸಮಾಧಾನ ಆಯ್ತಾ? ಈ ಮನೆಗೆ ಕಾವಲುಗಾರ ಇದ್ದವನು ನೀನು. ಹೆಂಡತಿ ಮಾತು ಕೇಳ್ಕೊಂಡು ಈ ಮನೆ ಬಿಟ್ಟು ಹೋಗ್ಬಿಟ್ಟಿಯಲ್ಲೋ. ಮನೆ ಬಿಟ್ಟು ಹೋದ್ಮೇಲೆ ಈ ಮನೆ ನಿನ್ನ ಮನೆ, ಇಲ್ಲಿ ಇರೋರು ನಿನ್ನೋರು ಅಂತ ಮರೆತು ಬಿಟ್ಟೇನೋ? ಇಲ್ಲಿ ರಾಮಾಚಾರಿಗೆ ಏನಾದರೂ ತೊಂದರೆ ಇದೆಯಾ? ನಾನು ಅವನಿಗೆ ಏನಾದರೂ ಸಹಾಯ ಮಾಡಬೇಕಾ ಅಂತ ಒಂದ್ಸಲನಾದರೂ ಯೋಚನೆ ಮಾಡಿದ್ಯಾ? ರಾಮಾಚಾರಿಗೆ ಯಾರ್ಯಾರೋ ಶತ್ರುಗಳಿದ್ರು, ಅವರೆಲ್ಲ ಅವನಿಗೆ ಎಷ್ಟು ತೊಂದರೆ ಕೊಡ್ತಿದ್ರು ಅನ್ನೋದು ನಿನಗೆ ಗೊತ್ತಿತ್ತೇನೋ? ನೀನು ರಾಮಾಚಾರಿ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರೋ ಅವಳಿ ಜವಳಿ ಅಣ್ಣ ತಮ್ಮಂದಿರು. ರಾಮಾಚಾರಿ ರಾಮನ ಥರ ಇದ್ದರೆ ನೀನು ಲಕ್ಷ್ಮಣ್ ಥರ ಅವನ ಜೊತೆಲೇ ಇದ್ದು ಅವನಿಗೆ ಹೆಗಲು ಕೊಡ್ತೀಯ ಅಂದ್ಕೊಂಡ್ರೆ, ಅವನು ಸತ್ತಾಗ ಅವನ ಹೆಣ ಹೊರಕ್ಕೂ ಬರಲಿಲ್ಲ. ನೀನು ಹಿಂಗೇಕೆ ಬಂದಿದ್ದೀಯಾ? ರಾಮಾಚಾರಿ ಜೊತೆ ಚಾರು ಅತ್ತಿಗೆ ಸೀತಾಮಾತೆ ಥರ ಇದ್ದರು. ಆದರೆ ಇವತ್ತು ಗಂಡನ ಕಳ್ಕೊಂಡು ಮುತ್ತೈದೆತನ ಕಳ್ಕೊಂಡು ವಿಧವೆಯಾಗಿರೋದನ್ನು ನೋಡೋಕೆ ಬಂದಿದ್ದೀಯಾ ನೀನು? ಅವನ ಜೊತೆಯಲ್ಲಿ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತೇನೋ? ಈಗ ರಾಮಾಚಾರಿ ಮತ್ತೆ ಬೇಕು ಅಂದರೆ ಬದುಕಿ ಬರ್ತಾನಾ ಕೃಷ್ಣ? ನಿನ್ನಿಂದ ಅವನನ್ನು ಕಾಪಾಡೋಕ್ಕೆ ಆಗಲಿಲ್ಲ, ಆದರೆ ಅವನ ಸಾವಿಗೆ ಕಾರಣದವರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ನಿನಗೆ ಆಗುತ್ತಾ? ಅವನು ಸಾಯಿಸಿದವರನ್ನು ಕಂಡು ಹಿಡಿದು ಅವರನ್ನು ಸಾಯಿಸಲೇಬೇಕು. ಅವರನ್ನು ಸುಮ್ಮನೆ ಬಿಡಬಾರ್ದು. ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ನೀನು ಸುಮ್ಮನೆ ನಿಂತಿದ್ಯಾ? ರಾಮಾಚಾರಿ ಸಾವಿಗೆ ಕಾರಣದವರನ್ನು ಯಾರು ಅಂತ ಕಂಡುಹಿಡಿದು ಅವರನ್ನು ಕೊಚ್ಚಿ ಹಾಕಬೇಕು ಅಂತ ಕೋಪ ಬರ್ತಾ ಇಲ್ವಾ ನಿನಗೆ? ಸತ್ತು ಹೋಗಿರೋನು ಸ್ವಂತ ನಿನ್ನ ಅಣ್ಣ, ಈ ಮನೆಯ ಜೀವಾಳ, ಚಾರು ಅತ್ತಿಗೆ ಜೀವ. ಅವನು ನಿಮ್ಮಣ್ಣನ್ನು ಯಾರೋ ಕ್ರೂರವಾಗಿ ಕೊಂದು ಸಾಯಿಸಿದ್ದಾರೆ ಕಣೋ. ನಿನಗೆ ಕೋಪನೇ ಬರ್ತಾ ಇಲ್ವಾ? ನಿನಗೆ ರೋಷ ಅನ್ನೋದೇ ಇಲ್ವಾ? ನಿನ್ನ ಮನಸ್ಸಲ್ಲಿ ಪ್ರೀತಿ ಪ್ರೇಮ ಕರುಣೆ ಅನ್ನೋದೇ ಇಲ್ವೇನೋ? ಅವೆಲ್ಲ ನಿನ್ನ ಹತ್ರ ಇರೋಕ್ಕೆ ನೀನು ರಾಮಾಚಾರಿ ಅಲ್ವಲ್ಲ ಕೃಷ್ಣ. ನೀನು ಕಲ್ಲು ಮನಸ್ಸಿನ ಕಟುಕ. ಕೃಷ್ಣ ಅಂದರೆ ಕೆಟ್ಟವನು. ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ನೀನು ಕಾಲಿನಂತೆ ಸುಮ್ಮನೆ ನಿಂತಿದೆಯಲ್ಲ. ಆ ದೇವರು ನಿನಗೆ ಒಳ್ಳೆಯದು ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ದಾಗ ರಾಮಾಚಾರಿ, ಹಾಗೆಲ್ಲ ಬೈಬಾರ್ದು ಮುರಾರಿ ಅಂತ ಹೇಳ್ತಾನೆ. ಆಗ ಮುರಾರಿ, ಯಾಕೋ ಬೈಬಾರ್ದು? ನಾನು ಬೈತೀನಿ. ಕಿಟ್ಟಿ ಅಂದರೆ ಕೆಟ್ಟವನು ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಮುರಾರಿ ಬೇಕಿದ್ರೆ ನನಗೆ ಬೈದ್ಬಿಡು, ಕೃಷ್ಣನಿಗೆ ಬೈಬೇಡ ಅಂತ ಹೇಳ್ತಾನೆ. ಆಗ ಮುರಾರಿ, ನಿನ್ನನ್ನು ನೀನೇ ಹೊಗಳ್ಕೋತೀಯ, ನೀನು ಸ್ವಾರ್ಥಿ ಇದೆಯಾ ಅಂತ ಮತ್ತೆ ಕಿಟ್ಟಿಗೆ ಬೈಬೇಡ ಅಂತ ಹೇಳ್ತಿದೆಯಲ್ಲ, ಹಾಗಾದರೆ ನೀನು ಯಾರು ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ನಾನೇ ರಾಮಾಚಾರಿ ಕಣು ಅಂತ ಹೇಳ್ತಾನೆ. ಆಗ ಮುರಾರಿ ಗಾಬರಿಯಾಗಿ, ಏನು ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ಹೌದು, ನಾನು ಕೃಷ್ಣ, ನಾನು ರಾಮಾಚಾರಿ ಅಲ್ಲ. ನಾನು ಇವತ್ತು ಬದುಕಿದ್ದೀನಿ ಅಂದರೆ ಅದಕ್ಕೆ ಕಾರಣ ಕೃಷ್ಣನೇ ಕಣೋ. ನನ್ನನ್ನು ಕಾಪಾಡೋಕ್ಕೆ ಹೋಗಿ ಅವನೇ ಪ್ರಾಣ ಬಿಟ್ಟ. ಅವತ್ತು ರಾಜಿ ಜೊತೆ ನಾನು ಹೋಗ್ತಿದ್ದಾಗ ಅವಳು ವಾಶ್ರೂಮ್ಗೆ ಹೋಗಿ ಯಾರ ಜೊತೆನೋ ಮಾತಾಡಿದಳು. ಅದು ನನ್ನ ಗಮನಕ್ಕೆ ಬರಲಿಲ್ಲ, ಆದರೆ ಅಲ್ಲಿ ಕೃಷ್ಣ ಅದನ್ನು ಕೇಳಿಸ್ಕೊಂಡ ಅಂತ ಕಾಣಿಸುತ್ತೆ. ಆದ್ದರಿಂದ ಅವನಿಗೆ ರಾಜಿಯ ಪ್ಲ್ಯಾನ್ ಗೊತ್ತಾಗಿ ನಾನು ರಾಜಿಯ ಜೊತೆ ಅಲ್ಲಿಂದ ಹೋಗ್ತಿದ್ದಾಗ ಯಾರೋ ಅಣ್ಣ ಅಂತ ಕೂಗಿದ್ದು ಕೇಳಿಸ್ತು. ಅದು ನಮ್ಮ ಕೃಷ್ಣನ ಧ್ವನಿ ಥರನೇ ಇತ್ತು, ಆದರೆ ನಾನು ಅದನ್ನು ಗಮನಿಸಲೇ ಇಲ್ಲ ಅಂತ ಹೇಳ್ತಾನೆ. ಆಗ ಮುರಾರಿ, ಅದು ಕೃಷ್ಣ ಅತ್ತಿಗೆಗೆ ಫೋನ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸಿದಾನೆ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಕೃಷ್ಣ ಆ ರಾಜಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಗ ಅವ್ರು ಹೋಗುವ ಅಡ್ರೆಸ್ ಕೇಳಿಸ್ಕೊಂಡ ಅವನು ನಾವು ಹೋದ ಜಾಗಕ್ಕೆ ಬಂದಿದ್ದಾನೆ ಅನಿಸುತ್ತೆ ಅಂತ ಹೇಳಿ ಅಂದು ಅಲ್ಲಿ ನಡೆದ ಎಲ್ಲ ವಿಷಯನೂ ರಾಮಾಚಾರಿ ಮುರಾರಿ ಮುಂದೆ ಹೇಳಿ, ಮಾನ್ಯತೆ, ಸೆಕ್ಷನ್, ರಾಜಿ ಎಲ್ಲರೂ ಕೂಡಿ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ್ರು. ಆದರೂ ಕೂಡ ನಾನು ಅವರಿಂದ ತಪ್ಪಿಸ್ಕೊಂಡು ಬರುತ್ತಿದ್ದಾಗ ಸೆಕ್ಷನ್ ನನಗೆ ಹಾಕಿದ ಗುಂಡು ನನಗೆ ತಗುಲಿತು. ಆದರೂ ನಾನು ಅಲ್ಲಿಂದ ತಪ್ಪಿಸ್ಕೊಂಡೆ. ಆದರೆ ಅಷ್ಟರಲ್ಲಿ ನನಗೆ ಬಿದ್ದ ಗುಂಡೇಟಿನಿಂದ ನನಗೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದೆ. ಆಗ ಯಾರೋ ಆಟೋದವರು ನನ್ನನ್ನು ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ರು. ಆಗ ಕೃಷ್ಣ ನನ್ನ ಕಾಪಾಡೋಕ್ಕೆ ಅಂತ ಅಲ್ಲಿಗೆ ಬಂದಿದ್ದಾನೆ. ಇವರುಗಳೆಲ್ಲ ಕೃಷ್ಣನನ್ನೇ ನಾನು ಅಂತ ಅಂದ್ಕೊಂಡು ಅವನನ್ನು ಕೊಂದಿದ್ದಾರೆ. ನನಗೋಸ್ಕರ ನನ್ನ ತಮ್ಮ ಕೃಷ್ಣನ ತನ್ನ ಪ್ರಾಣನೇ ತ್ಯಾಗ ಮಾಡಿದ್ದಾನೆ ಅಂತ ಹೇಳಿ ಕೃಷ್ಣನನ್ನು ನೆನೆಸ್ಕೊಂಡು ಅಳ್ತಾನೆ. ಇತ್ತ ಮನೆಯಲ್ಲಿ ಮಾನ್ಯತಾ, ಸೆಕ್ಷನ್ ಮತ್ತು ಜೆ.ಕೆ ಕುಳಿತಿದ್ದಾಗ ಆಗ ಜೆ.ಕೆ, ಮೇಡಮ್, ನನಗೊಂದು ಡೌಟು. ಈಗ ರಾಮಾಚಾರಿ ಸತ್ತು ಹೋಗಿದ್ದಾನೆ. ಈಗ ನೀವೆಲ್ಲ ಸೇರಿಕೊಂಡು ರಾಮಾಚಾರಿ ಸಾವು
ಕೊಲೆ ಅಲ್ಲ, ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಿದ್ರಿ. ಆದರೆ ಇವತ್ತೆಲ್ಲ ನಾಳೆ ರಾಮಾಚಾರಿ ಮನೆಯವರಿಗೆ ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಮಾಡಿದ್ದಾರೆ. ಆ ಕೊಲೆ ಮಾಡಿರೋದು ನೀವೇ ಅಂತ ಗೊತ್ತಾದರೆ ಈಗ ಅವರು ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ನಿಮ್ಮ ಮೇಲೆ ಏನಾದರೂ ತಿರುಗಿ ಬಿದ್ದರೆ ಏನು ಮಾಡ್ತೀರಿ ಅಂತ ಕೇಳ್ತಾನೆ. ಆಗ ಮಾನ್ಯತನಕ್ಕೂ ಆ ದರಿದ್ರ ರಾಮಾಚಾರಿ ಮನೆಯವರಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ ಬಿಡು. ಆ ಮನೆಯಲ್ಲಿ ಧೈರ್ಯ ಇದ್ದಿದ್ದೆ ಆ ರಾಮಾಚಾರಿಗೆ ಮತ್ತು ನನ್ನ ಬೇಬಿ ಚಾರುಗೆ. ಸತ್ತು ಹೋಗಿರೋ ರಾಮಾಚಾರಿ ಅಂತೂ ಸೇಡು ತೀರಿಸ್ಕೊಳ್ಳೋಕ್ಕೆ ಬರೋಕ್ಕಾಗಲ್ಲ. ಇನ್ನು ನನ್ನ ಬೇಬಿ ಪಾಪ ಗಂಡನ ಕಳ್ಕೊಂಡೆ ಅಂತ ಹತ್ತು ಕೊರಗ್ತಾ ಇರ್ತಾಳೆ. ಆಗ ಅವಳು ಸೋಲನ್ನು ಒಪ್ಕೊಳ್ಳೇಬೇಕು. ಆಗ ಅವಳು ಬೇರೆ ದಾರಿ ಇಲ್ಲದೆ ನನ್ನಮ್ಮನೇ ಗತಿ ಅಂತ ನನ್ನ ಹತ್ರ ಓಡೋಡಿ ಬರ್ತಾಳೆ. ಆಗ ನಾನು ನನ್ನ ಬೇಬಿನ ಸಮಾಧಾನ ಮಾಡುವ ನೆಪದಲ್ಲಿ ನನ್ನ ಕಾರ್ಯನ ಈಸಿಯಾಗಿ ಸಾಧಿಸ್ಕೊಳ್ತೀನಿ. ಹೇಗಿದೆ ನನ್ನ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳ್ತಾಳೆ. ಆಗ ಜೆ.ಕೆ ಸೂಪರ್ ಆಗಿದೆ ನಿಮ್ಮ ಮನೆಹಾಳ ಪ್ಲ್ಯಾನ್ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಸಿಟ್ಟಿನಿಂದ ಒಬ್ಬರ ಮನೆ ಹಾಳಾದರೆ ನಾವು ಬಾಳೋಕೆ ಆಗೋದು ಅಂದರೆ ಅವರ ಮನೆ ಹಾಳು ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾಳೆ. ಆಗ ಸೆಕ್ಷನ್ ನೀವು ಸರಿಯಾಗಿ ಹೇಳಿದ್ರಿ ಮಾನ್ಯತಾಜಿ, ನೀವು ಹೇಳಿದ್ದು 100ಕ್ಕೆ 100 ನಿಜ ಅಂತ ಹೇಳಿ ಎಲ್ಲರೂ ನಗ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.